ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಅದಕ್ಕೆ ಕಾರಣ ಅವರ 2 ಅವಧಿಗಳ ಶಾಸಕತ್ವದ ಮತ್ತು ಮಂತ್ರಿಯಾಗಿ ಅವರ ವೈಫಲ್ಯನೇ ಇವತ್ತು ಕಾರಣ. ಚಿಕ್ಕಬಳ್ಳಾಪುರದಲ್ಲಿ ಸಂಪೂರ್ಣವಾಗಿ ಒಳಚರಂಡಿ ವ್ಯವಸ್ಥೆ ಆಗದೆ ಇರತಕ್ಕಂಥದ್ದೇ ಇವತ್ತು ಕಾರಣ. ಇವತ್ತು ಕಂದವಾರ ಕೆರೆಗೆ ಕಲುಷಿತ ನೀರು ಹೋಗ್ತಾ ಇದೆ, ಮುಷ್ಟೂರು ಕೆರೆಗೆ ಕಲುಷಿತ ನೀರು ಹೋಗ್ತಾ ಇದೆ ಅನ್ನೋದಕ್ಕೆ ಕಾರಣ ಅವರೇ. ಸಮಸ್ಯೆಗೆಲ್ಲ ಅವರೇ ಕಾರಣ. ಇವತ್ತು ಹೇಳ್ತಾರೆ ಕಂದವಾರ ಕೆರೆಯಲ್ಲಿ ಬಂದು ನೀರು ಕುಡೀರಿ ಅಂತಾರೆ. ಕಂದವಾರ ಕೆರೆ ಇವತ್ತು ನೀರು ಕುಡಿಯೋದಕ್ಕಲ್ಲ, ಇವತ್ತು HN ವ್ಯಾಲಿಯಿಂದ ಬರ್ತಕ್ಕಂಥ ನೀರು ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಇವತ್ತು ತ್ಯಾಜ್ಯ ನೀರು, ಅದಕ್ಕೆ ಬೆರಿಕೆ ಆಗಿರ್ತಕ್ಕಂಥದ್ದು ನೀರು ಕುಡಿಬೇಕಂದ್ರೆ ಯಾರಿಗೆ ಇಚ್ಛೆ ಇದ್ರೆ ಅವ್ರು ಕುಡಿಲಿ ಆ ನೀರು. ಯಾಕಂದ್ರೆ ಅವರಿಗೆ ವೈಜ್ಞಾನಿಕವಾಗಿ ಇದು ಯಾವ ಉದ್ದೇಶಕ್ಕಾಗಿ ನೀರು ಬಂದಿದೆ ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಈ ನೀರು ಕುಡಿ ಅಂತ ಹೇಳಿದ್ರೆ ನಾವೇನ್ ಮಾಡ್ಲಿಕ್ಕಾಗತ್ತೆ ಹೇಳಿ. ಇವತ್ತು ನಾವು ಕನಂಪಲ್ಲಿ ಕೆರೆ ನೀರು ಇವತ್ತು ನಾವು ಚಿಂತಾಮಣಿಯಲ್ಲಿ ಬಳಸ್ತೇವೆ. ಇವತ್ತು ಇದೇ ನಮ್ಮ ಭಕ್ತರಳ್ಳಿ ಅರಸಿನ ಕೆರೆ ನೀರು ಚಿಂತಾಮಣಿಗೆ ಬಳಸ್ತೇವೆ. ನೇರವಾಗಿ ಬಳಸ್ತೀವ ಕೆರೆ ನೀರು? ಅದನ್ನ ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಣ ಮಾಡಿ ಅದನ್ನ ಜನರಿಗೆ ಕೊಡುವಂಥದ್ದು. ಈ ರೀತಿ ಜ್ಞಾನ ಇಲ್ಲದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಮನಸಾ ಇಚ್ಛೆ ಮಾತಾಡ್ತಾರೆ ಅಂತವ್ರು ನಾವು ಏನ್ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡೋಣ, ವೈಜ್ಞಾನಿಕವಾಗಿ ಬಹಳ ವಿಚಾರಗಳು ಚರ್ಚೆ ಮಾಡೋಣ. ಇವತ್ತೇನು ನಾವು ಕಂದಾಯ ಗ್ರಾಮಗಳ ಅಭಿಯಾನ ಕೈಗೆತ್ತಿಕೊಂಡಿದ್ದೇವೆ, ಇದರಲ್ಲೇನಾದ್ರೂ ಲೋಪಗಳಿದ್ರೆ ಚರ್ಚೆ ಮಾಡೋಣ. ಜನರಿಗೆ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಇವತ್ತು ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅವರು ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಯಾಕೆ ಇಂಥ ಕಾರ್ಯಕ್ರಮಗಳು ಕೈಗೆತ್ತಿಕೊಳ್ಳಿಲ್ಲ ಆ ಸಂದರ್ಭದಲ್ಲಿ? ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಇವತ್ತು ಕೆಲಸಗಳಿಗೆ ಇವತ್ತು ನಾನಾ ರೀತಿ ವ್ಯಾಖ್ಯಾನಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದೆಲ್ಲ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತ. ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ. ಇವತ್ತು ನಿಮ್ಗೆ ಎಷ್ಟು ಮುಖ ಇತ್ತು ಅಂತಕ್ಕಂಥದ್ದು ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತದಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ನಾನು ಎಲ್ಲೂ ಯಾವುದೇ ರೀತಿ ನಾನು 1 ಸೆಂಟಿಮೀಟರ್ ಜಾಗ ಆ ರೀತಿ ದುರಾಸೆ ಆ ತರದ್ದು ಏನು ಕಬಳಿಕೆ ಮಾಡ್ತಕ್ಕಂಥ ಉದ್ದೇಶ ನನ್ನಲ್ಲಿಲ್ಲ, ಸದಾ ಯಾವತ್ತೂ ಇಲ್ಲ. ಆ ರೀತಿ ಏನಾದ್ರೂ ಉದ್ದೇಶಗಳಿದ್ರೆ ಅದು ನಿಮಗಿದೆ ಬಿಟ್ರೆ ನಮಗಂತೂ ಖಂಡಿತ ಆ ಉದ್ದೇಶಗಳಿಲ್ಲ. ಅದೇನೋ ಚಾಲೆಂಜ್ ಅಂತ, ಅದೇನ್ ಚಾಲೆಂಜು, ಅದೇನ್ ದಾಖಲೆಗಳು ಬಿಡುಗಡೆ ಮಾಡ್ತಿರೋ, ಅದೆಲ್ಲೆಲ್ಲಿ ದಾಖಲೆಗಳು ತಂದು ಬಿಡುಗಡೆ ಮಾಡ್ತಿರೋ ತಗೊಂಡ್ಬಂದು ಬಿಡುಗಡೆ ಮಾಡ್ರಿ ನೋಡೋಣ ತಾಕತ್ತಿದ್ರೆ. ನಿಮ್ಮ ಯೋಗ್ಯತೆಗೆ ಆ ಮೆಡಿಕಲ್ ಕಾಲೇಜಿಗೆ ಹೆಚ್ಚುವರಿ ಮಾಡಿದಂತ ಅನುದಾನ ಅವತ್ತು ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇರಲಿಲ್ಲ. ನಮ್ಮ ಸರ್ಕಾರ ಬಂದು ಅದಕ್ಕೆ ಅಧಿಕೃತವಾಗಿ ಮುದ್ರೆಯನ್ನು ಅವತ್ತು ಅಂತದ್ದು ಹಾಕ್ಬೇಕಾಯ್ತು, ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ MRI ತರಿಸುವಂತ ಯೋಗ್ಯತೆ ನಿಮಗೆ ಇರಲಿಲ್ಲ ಒಬ್ಬ ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಿ. ನಂದಿ ಬೆಟ್ಟಕ್ಕೆ ರೋಪ್ವೇ ವಿಚಾರದಲ್ಲಿ ಬರೀ ಟೇಪ್ ಕಟ್ ಮಾಡಿಬಿಟ್ರೆ ಆಯ್ತಾ? ಇವತ್ತು ಎಷ್ಟು ದೊಡ್ಡ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಊರಿನ ಬೆಳೆಗಾರರಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ, ಅವ್ರಿಗೆ ಒಂದು ಸುಸಜ್ಜಿತವಾದಂತ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ಯೋಗ್ಯತೆ ನಿಮಗಿರಲಿಲ್ಲ. ಇವತ್ತು ಆ ಮಾರುಕಟ್ಟೆಯನ್ನ ಇವತ್ತು ನಿಜ ರೂಪಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಅನುದಾನ ಒದಗಿಸಬೇಕು, ಟೆಂಡರ್ ಆಗಬೇಕು, ಕಾಮಗಾರಿ ಪ್ರಾರಂಭ ಆಗಬೇಕು, ಜಾಗ ಕೊಡಬೇಕು, ಇವೆಲ್ಲ ಆಗಬೇಕು. ಘೋಷಣೆ ಮಾಡಿಬಿಟ್ರೆ ನಾನು 1000 ಘೋಷಣೆ ಮಾಡ್ತೀನಿ, ಆದ್ರೆ ವಾಸ್ತವಾಂಶ ಇವತ್ತು ಅದು ತಾರ್ಕಿಕ ಅಂತ್ಯ ಮುಟ್ತಕ್ಕಂಥದ್ದು ಆಗ್ಬೇಕಾಗುತ್ತೆ. ಶಿಡ್ಲಘಟ್ಟದಲ್ಲಿ ಸಿಲ್ಕಲ್ಚರ್ ಮಾರ್ಕೆಟ್ ತಾನು ಮಾಡಿಸಿದ್ದಂತೆ ಯಾವಾಗ ಮಾಡ್ತೀವಿ ಸ್ವಾಮಿ?
ನಿಮ್ಮ ನಿಮ್ಮ ಅವ್ಯಯ ಸರ್ಕಾರ ಏನು ಬಜೆಟ್ ಏನು ಸರ್ ಚುನಾವಣೆ ಮುಂಚಿತವಾಗಿ ಘೋಷಣೆ ಮಾಡಿದ್ ಬಿಟ್ರೆ ನೀವು ಮಾಡಿದಿಲ್ಲ. ಮತ್ತೆ ನಾವು ಅದಕ್ಕೆ ನಬಾರ್ಡಲ್ಲಿ ದುಡ್ಡು ಕೊಡಿಸುವಂತದ್ದು ಮಾಡಿದ್ವಿ. 2 ಹಂತದಲ್ಲಿ ಆಗ್ಬೇಕಾಗಿದ್ದನ್ನ ಒಂದೇ ಹಂತದಲ್ಲಿ 200 ಕೋಟಿಗೆ ಮಾಡಿಸಿರ್ತಕ್ಕಂಥದ್ದು ನಾವು, ನೀವಲ್ಲ. ದಾಖಲೆಗಳಿದ್ದಾವೆ. ಅವ್ರು ಮಾಡಿದ ಕೆಲಸಕ್ಕೆ ಟೇಪ್ ಕಟ್ ಮಾಡೋದಂತೆ. ನಿನ್ನ ಕೆಲಸಕ್ಕೆ ಯಾವ್ದು ನಾನು ಟೇಪ್ ಕಟ್ ಮಾಡಿಲ್ಲ. ನನ್ನ ದೊಡ್ಡ ಪಟ್ಟಿ ಇದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಬಡವರಿಗೆ ಇವತ್ತು ಬಡವರು ಮುಟ್ಸುವಂತ ಕೆಲಸ ಮಾಡ್ತಾ ಇದೀವಿ. ನಿನಗೆ ಜಿಲ್ಲೆಗೆ ಬರುವಂತದ್ದು ಅಥವಾ ಚಿಕ್ಕಬಳ್ಳಾಪುರಕ್ಕೆ ಬರುವಂತದಕ್ಕೆ ಪುರ್ಸೊತ್ತಿರ್ಲಿಲ್ಲ. ಬೆಂಗಳೂರಲ್ಲಿ ವಸೂಲಿ ಮಾಡ್ಕೊಂಡು ಕೂತಿದ್ದಂತ ನೀನು ಇವತ್ತು ನನ್ನ ಬಗ್ಗೆ ಮಾತಾಡುವಂತ ಅರ್ಹತೆ ನಿನ್ ಜನ್ಮಕ್ಕೂ ನಿನ್ಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನಿದ್ದೆ ನೀನು, ನಿಮ್ಮ ಕುಟುಂಬದ ಹಿನ್ನೆಲೆ ಏನು, ಇವತ್ತು ಎಲ್ಲಿ ಬಂತು ನಿನಗೆ ಅಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ? ನಿಮ್ಮ ಪಕ್ಷದವರೇ ನಿನ್ನ ಕೋವಿಡ್ ಕಳ್ಳ ಅಂತ ಕರೀತಾರಲ್ಲ, ಅದಕ್ಕೆ ನೀನೇ ಸಮಜಾಯಿಸಿ ಕೊಡ್ಬೇಕಾಗುತ್ತೆ. ಯಾಕೆ ಕರೆದ್ರು, ಯಾಕೆ ಬಿರುದು ಕೊಟ್ರು ಅಂತಕ್ಕಂಥದ್ದು ನೀನು ಯೋಚನೆ ಮಾಡ್ಬೇಕಾಗುತ್ತೆ. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಚನ್ನರಾಯಪಟ್ಟಣದಲ್ಲಿ ಅವತ್ತು ಯಾಕೆ ನೀನು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡಲಿಲ್ಲ? ಇವತ್ತು ಈಗ ಬಂದು ರೈತರ ಪರವಾಗಿ ಮಸಳೆ ಕಣ್ಣೀರು ಸುರಿಸ್ತೀಯಲ್ಲ ನೀನು. ನೀನೇನಾದ್ರೂ ಹೋಗಿ ನೋಡಿದ್ಯಾ? ನೀನಲ್ಲಿ ಜಗನ್ಕೋಟೆಯಲ್ಲಿ ಎಷ್ಟು ಫಲವತ್ತಾದ ಭೂಮಿ ಇದೆ ಅಂತ ನೋಡಿದ್ಯಾ ನೀನು? ಏನಾದ್ರೂ ನೀವು ಅಲ್ಲಿ ಹೋಗ್ಬಿಟ್ಟು ಸರ್ಕಾರಿ ಜಾಗ ಎಷ್ಟಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ಬೇರೆ ಬೇರೆ ಕಂಪನಿಗಳಿಗೆ ಎಷ್ಟು ಮಾರಾಟ ಆಗಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ನೀವು ಯಾವುದು ಮಾಹಿತಿ ಇಲ್ಲದೆ ಕೇವಲ ನಾನು ಹೇಳಿದ್ದೆ ಎಲ್ಲ ಕೇಳ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡು ಇದ್ರೆ ಯಾರು ಇಲ್ಲಿ, ನಾನು ಹಿಂದೆನೇ ಹೇಳಿದ್ದೆ, ಗೋಳಿ ಆಡೋವನಲ್ಲ ನಾನು, ಎಲ್ಲದಕ್ಕೂ ಎದುರು ನಿಂತು ನಾನು ಅದನ್ನ ಎದುರಿಸ್ತಕ್ಕಂಥವನು ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ಇವತ್ತು ಸಮಗ್ರವಾಗಿ ಇವತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕು. ನಮ್ಮ ಜಿಲ್ಲೆಗೆ ಒಳ್ಳೆ ಭವಿಷ್ಯಕ್ಕೆ ಬರಬೇಕು. ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು. ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನಿರಂತರವಾದಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಹೂವಿನ ಮಾರ್ಕೆಟ್ ಇರ್ಬೋದು, ಇವತ್ತು ರೇಷ್ಮೆ ಗೂಡಿನ ಮಾರ್ಕೆಟ್ ಇರ್ಬೋದು, ಇನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕೆರೆಗಳು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಇರ್ಬೋದು. ಇವತ್ತು ಗಂಟು ಮಲ್ಲಮ್ಮ ಕೆರೆ ಕುಡಿಯೋ ನೀರಿನ ಯೋಜನೆ ಬಾಗೇಪಲ್ಲಿಯಲ್ಲಿ ಇರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ. ಇವತ್ತು ಕೇವಲ ಬಾಯಿ ಚಪ್ಪಳಕ್ಕೆ ಮಾತಾಡುವಂಥದ್ದು ಬಿಟ್ಟು ನಿಮ್ಮ ಅವಧಿಯಲ್ಲಿ ಈ ರೀತಿ ಏನಾದರೂ ಆಗಿತ್ತಾ? ಇವತ್ತು ಪರಿಪಾಲಿತ ಅರಣ್ಯ ಡೀಮ್ಡ್ ಫಾರೆಸ್ಟ್, ಇವತ್ತು ಯಾರು ಇವತ್ತು ಆ ವ್ಯವಸ್ಥೆಗೆ ಕಾರಣ? ನೀವೇ ನೇರ ಕಾರಣ. ನಿಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 1,500ಕ್ಕಿಂತ ಹೆಚ್ಚು ಜನರ ರೈತರ ಭೂಮಿ ಅವರ ದಾಖಲಾತಿಗಳಲ್ಲಿ, ಅವರ ಪ್ರಾಣಿಗಳಲ್ಲಿ ಪರಿಪಾಲಿತ ಅರಣ್ಯ ಅಂತ ಹೇಳಿ ಇವತ್ತು ನಮೂದಾಗಿದೆ. ಅದಕ್ಕೇನು ಉತ್ತರ ಕೊಡ್ತೀರಾ ನೀವು ಹೇಳಿ? ಅವತ್ತು ನೀವು ಜಿಲ್ಲಾ ಮಂತ್ರಿಯಾಗಿ ನೀವು ನಿಮ್ಮ ಬೇಜವಾಬ್ದಾರಿತನ, ಅವತ್ತು ನೀವು ಸರಿಯಾದ ರೀತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡದಿರ ನೀವು ಮಾಡಿರ್ತಕ್ಕಂಥ ಆ ತಪ್ಪು ಇವತ್ತು ಇಡೀ ಜಿಲ್ಲೆಯ ರೈತರು ಇವತ್ತು ಕೆರೆಗಳು, ಸಣ್ಣ ನೀರಾವರಿ ಕೆರೆಗಳನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರಿಸಿದ್ದಾರೆ.